ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ನಮ್ಮ ಮೈಸೂರು ಜೀವಂತ ಕನ್ನಡಿಗರ ಬಳಗದಿಂದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ. ಮಧ್ಯಾಹ್ನ ಬಿಸಿಲಿನ ತಾಪ ತೆರೆಯೋಕ್ಕಾಗ್ತಾ ಇಲ್ಲ. ನಮ್ಮ ದ್ರಾಕ್ಷಿ ರಸವನ್ನು ಕುಡಿಯೋಣ ಅಂತ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿಸಿರ್ತಕ್ಕಂಥ ಆಕ್ರಾಮ್ಸ್ ಒಂದು ಜ್ಯೂಸ್ನ ಕುಡಿಯೋಕ್ಕೆ ಬಂದ್ವಿ. ಇಷ್ಟು ದಿವಸ ಕುಡಿಯೋದಕ್ಕೂ ಇವಾಗ ಕುಡಿಯೋದಕ್ಕೂ ಭಾಳ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಯಾಕೆಂದರೆ ನೀರಿನ ಅಂಶ ಜಾಸ್ತಿ ಇದೆ, ದ್ರಾಕ್ಷಿ ರಸದ ಅಂಶ ಕಮ್ಮಿ ಇದೆ. ದಯಮಾಡಿ ಜಾಸ್ತಿ ಅಂತ ಗ್ರಾಹಕರಿಗೆ ಮೋಸ ಮಾಡಬೇಡಿ. ಹಾಕಂತವ್ರೆ ಹಿಂಗೆ ಹೇಳ್ತಾ ಇರೋದು. ಇನ್ನೊಂದು ದಿವಸ ಇನ್ನೊಂದು ವಾರ ಬಿಟ್ಟು ಬರ್ತಿ ಕುಡಿದು ಜ್ಯೂಸ್ನ ಏನಾದರೂ ಇದೇ ಥರ ಇದ್ದರೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಬೇಕಾಗತ್ತೆ. ಇತಿಹಾಸಕ್ಕೆ ತಪಾಸಣೆಗೆ ಒಳಪಡಿಸ್ಬೇಕಾಗತ್ತೆ. ನೀವು ಆಮೇಲೆ ದಂಡ ಕಟ್ಟಬೇಕಾಗತ್ತೆ ಅಂತ ನಮ್ಮ ಮೈಸೂರು ಜೀವಂತ ಕನ್ನಡಿಗರ ಬಳಗದಿಂದ ಈ ಉಗ್ರವಾಗಿ ಖಂಡಿಸಿ ಹಾಕಂತವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾಕಂದರೆ ದ್ರಾಕ್ಷಿ ರಸನೇ ಇಲ್ಲ, ಇಲ್ಲಿ ಬರೀ ನೀರೇ ಇದೆ ಜಾಸ್ತಿ. 20 ಬಾಟ್ಲಿಗೆ 10 ಬಾಟ್ಲಿ ಹೆಚ್ಚುವರಿ ಮಾಡ್ಕೊಂಡಿದ್ದಾರೆ ಇವರು. ಈಗ ಎಷ್ಟು ರೇಟ್ ಒಂದು 20 ರೂಪಾಯಿ, 10 ರೂಪಾಯಿ ಆಯಿತು, 12 ಆಯಿತು, 15 ಆಯಿತು, ಏಕಾಏಕಿ 20 ಮಾಡೋರೆ. 20 ರೂಪಾಯಿ ತಗೊಳ್ಳಿ, ಆಯಿತು ಹೋಗಲಿ, ಚಿಲ್ಲರೆ ಇರಲ್ಲ, ಕೊಡೋಕ್ಕಾಗಲ್ಲ. ಆದರೆ ಕಳಪೆ ಮಾಡ್ತಾ ಇದ್ರಲ್ಲ, ನೀರಿನ ಅಂಶ ಜಾಸ್ತಿ ಇದೆಯಲ್ಲ, ಇದನ್ನು ನಮ್ಮ ಮೈಸೂರು ಜೀವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವ ಮೂಲಕ ಆಕ್ರಮಿಸೋರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕೂಡಲೇ ಇದನ್ನು ಸರಿಪಡಿಸಬೇಕು ಅಂತ ಹೇಳ್ತಾ ನಮ್ಮ ಮಾತು ಸಮರ್ಪಿಸ್ತಾ ಇದ್ದೀನಿ. ಸಂಬಂಧಪಟ್ಟವ್ರಿಗೆ ತಿಳಿಸ್ಬೇಕು. ನಿಮ್ಮ ಹೆಸರು ಜಗದೀಶ್ ಅವರು ನೋಡಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಸರ್ ನಮ್ಗೇನು ತಪ್ಪಿಲ್ಲ, ಅವ್ರ ಗಮನಕ್ಕೆ ತರ್ತೀವಿ ಅಂತ ಹೇಳಿದರೆ ಅದರಿಂದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತಿಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ನಕಲಿ ಜ್ಯೂಸ್ ಮಾಡಿರ್ತಕ್ಕಂಥ ಆಪ್ಕಾಂಪ್ಸವ್ರಿಗೆ, ನಕಲಿ ಜ್ಯೂಸ್ನ ಕಮ್ಮಿ ತಯಾರು ಮಾಡ್ತಿರ್ತಕ್ಕಂಥ ಆಪ್ಕಾಂಪ್ಸವ್ರಿಗೆ, ನಕಲಿ